ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಕ್ ರೊಟ್ಟಿಯಲ್ಲಿ ಒಗ್ಗರಣೆ ಮಾಡಿದ್ವಿ. ನೋಡೋಣ ಬರೀ ಯಾವ ರೀತಿ ಮಾಡಿದ್ವಿ ಅಂತೇಳಿ. ರೊಟ್ಟಿನ ಚೆನ್ನಾಗಿ ಪುಡಿ ಮುರಿದಾಕಿ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೀವಿ. ಒಗ್ಗರಣೆಗೆ ಉಳ್ಳಾಗಡ್ಡಿ, ಟೊಮೊಟೊ, ಮೆಣಸಿನಕಾಯಿ ಇವನ್ನೆಲ್ಲ ಕಟ್ ಮಾಡ್ಕೊಂಡಿದೀವಿ. 2 ನಿಂಬೆಹಣ್ಣು ಕಟ್ ಮಾಡ್ಕೊಂಡು ಅದರಲ್ಲಿ ರಸನೆಲ್ಲ ಹಿಂಡ್ಕೊಂಡಿದೀವಿ. ಮೊದಲು ಎಣ್ಣೆನ ಕಾಯಕ್ ಬಿಡಬೇಕು. 5 ನಿಮಿಷ ಎಣ್ಣೆ ಕಾದ ನಂತರ ಜೀರಿಗೆ, ಸಾಸಿವೆನ ಹಾಕೊಂಡಿದೀವಿ. ಆಮೇಲೆ ಕಟ್ ಮಾಡಿರೋ ಉಳ್ಳಾಗಡ್ಡಿ, ಟೊಮೊಟೊ, ಮೆಣಸಿನಕಾಯಿನ ಹಾಕೊಂತಿದ್ದೀನಿ. ಚೌಟ್ ತಗೊಂಡು 2 ಸಲ ಹತ್ತಾಗಿತ್ತಾಗ ಎಲ್ಲ ಚೆನ್ನಾಗಿ ತಿರುವಾಡಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದೀವಿ. ಅದೆಲ್ಲ ಫ್ರೈ ಆದ ನಂತರ ಅದ್ರ ಮೇಲೆ ಕರಿಬೇವು ಹಾಕೊಂಡಿದೀವಿ. ಅದ್ರ ಮೇಲೆ ಅರಿಶಿನ ಹಾಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿದೀವಿ. ರುಚಿಗೆ ಬೇಕಾದಷ್ಟು ಖಾರ ಹಾಕೊಂಡಿದೀವಿ. ಮೊದಲೇ ಕಟ್ ಮಾಡಿ ಇಟ್ಕೊಂಡ್ರೆ ನಿಂಬೆಣ್ಣೆ ರಸನ ಈಗ ಹಾಕೊಂತಿದ್ದೀನಿ. ಉರಿದು ಕುಟ್ಟಿ ಪುಡಿ ಮಾಡಿರೋ ಶೇಂಗಾನ ಹಾಕ್ಯಂತಿದೀವಿ. ರುಚಿಗೆ ಚೆನ್ನಾಗಿರುತ್ತೆ. ಪುಡಿ ಮಾಡಿರೋ ರೊಟ್ಟಿನ ಆಮೇಲೆ ತಗೊಂಡು ಅದರಲ್ಲಿ ಹಾಕಿ ಚೆನ್ನಾಗಿ ತಿರುವಾಡಬೇಕು. ಆಮೇಲೆ ತಿರುವಾಡಿದ ನಂತರ ಮೇಲೆ ಕೊತ್ತಂಬರಿ ಉದುರಿಸ್ತಾ ಇದೀವಿ. ಈಗ ರೆಡಿ ಆಯ್ತು ನಮ್ಮ ಉತ್ತರ ಕರ್ನಾಟಕದ ಗಟ್ಟಿ ರೊಟ್ಟಿಯ ಒಗ್ಗರಣೆ. ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಾವು ಮಾಡಿರೋ ರೊಟ್ಟಿ ಒಗ್ಗರಣೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ನಮಸ್ಕಾರ.